ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವ್ಲಾಗಲ್ಲಿ ನಾವು ಮಹಾನಂದಿಗೆ ಬಂದು ರೀಚ್ ಆದ್ವಿ ಅಂತ ಹೇಳಿ ಈ ವಿಡಿಯೋನ ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲೇ ಮತ್ತು ಈ ವಿಡಿಯೋನು ಇವಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೆಲಿಕಾಸ್ಟ್ ಇವತ್ತೆಲ್ಲ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಸೊ ಮಹಾನಂದಿಗೆ ನಾವು ರೀಚ್ ಆದ ಮೇಲೆ ಎಲ್ಲಿಗೆಲ್ಲ ಹೋದ್ವಿ, ಏನೆಲ್ಲ ಆಯಿತು ಅಂತ ನೀವು ನೋಡ್ಬೋದು. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಬಂದು ಈ ಹೊಳೆನಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅರ್ಲಿ ಮಾರ್ನಿಂಗ್ 5:15 ಆಗಿದೆ. ಸ್ನಾನಕ್ಕೆ ಅಂತ ಬರ್ತಾಯಿದ್ದೀವಿ. 5:15ಗೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಸ್ನಾನದೇ ಇಲ್ಲೊಂದು ಫೇಮಸ್ಸು ಕೊಳಗಳು, ಅದಕ್ಕೆ ಫಸ್ಟ್ ಸ್ನಾನ ಮಾಡೋಣ ಅಂತ 5:15ಗೆ ಎದ್ದು ಬಂದಿದ್ದೀವಿ. ಸೊ ಮಹಾನಂದಿನಲ್ಲಿ ಫೇಮಸ್ ಏನಕ್ಕಪ್ಪ ಅಂತ ಹೇಳಿದ್ರೆ 2 ಕೊಳಗಳು, ಬಿಸಿನೀರು ಕೊಳ, ತಣ್ಣೀರು ಕೊಳ ಅಂತ ಹೇಳಿ ಕರೀತಾರೆ. ಅಂದರೆ ಇವಾಗ ಚಳಿಗಾಲದಲ್ಲಿ ನೀರು ಬೆಚ್ಚಗಿರುತ್ತೆ, ಬೇಸಿಗೆ ಕಾಲದಲ್ಲಿ ನೀರು ತಣ್ಣಗಿರುತ್ತೆ. ನಮಗೆ ಸ್ನಾನ ಮಾಡೋದಕ್ಕೆ ಹೇಗೆ ಬೇಕೋ ಹಾಗಿರುತ್ತೆ. ಅದೇ ಈ ಮಹಾನಂದಿಯ ಕೊಳಗಳಲ್ಲಿರುವಂತಹ, ಕಲ್ಯಾಣಿನಲ್ಲಿರುವಂತಹ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆವಾಗಲೇ ವೈಜ್ಞಾನಿಕವಾಗಿ ಹೇಗೆಲ್ಲ ಮಾಡಿರ್ಬೋದು ನಮ್ಮ ಹಿರಿಯರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಆಶ್ಚರ್ಯ, ಹೆಮ್ಮೆ ಆಗುತ್ತೆ. ಸೊ ಬಟ್ ಆದರೆ ಟ್ರಾಜಿಡಿ ಏನು ಅಂದರೆ ಮಹಾನಂದಿ ಒಳಗಡೆ ಕೊಳಗಳಿರೋದು, ದೇವಸ್ಥಾನದ ಒಳಗಡೆ. ನಾವಲ್ಲಿ ಒಳಗಡೆಗೆ ಎಂಟ್ರಿ ಇಲ್ಲ, ಮೊಬೈಲ್ ತೊಗೊಂಡು ಅಲೋ ಮಾಡೋದಿಲ್ಲ. ಸೊ ಮೊಬೈಲ್ನೆಲ್ಲ ಕೂಡ ಹೊರಗಡೆನೇ ಇಡಬೇಕು. ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಅದೇ ಕೊಳದಲ್ಲಿ ನಾವು ಸ್ನಾನ ಮಾಡಿದ್ದು. ಆ ಕೊಳದಲ್ಲಿ ಆ್ಯಕ್ಚುಲಿ ಮಾಡಲಿಲ್ಲ. ಅದಕ್ಕಿಂತ ಮುಂದೆ ಹೋದರೆ ಇನ್ನೂ ಒಂದು ಕೊಳ ಇದೆ, ತುಂಬ ಸ್ವಲ್ಪ ಡೀಪಾಗಿದೆ ಅದು. ಆ ಕೊಳದಲ್ಲಿ ನಾವು ಸ್ನಾನ ಮಾಡಿಕೊಂಡು, ಇಲ್ಲೂ ಕೂಡ ಸ್ಪರ್ಶ ದರ್ಶನ ಟಿಕೆಟ್ ಸಿಕ್ತು 200 ರುಪೀಸ್ಗೇನೋ. ಅಲ್ಲಿಗೆ ನಾವು ಹೋದ್ವಿ. ಟೈಮ್ ಇವಾಗ 8 ಗಂಟೆ. ನಮ್ಮದೆಲ್ಲ ಫುಲ್ಲು ದರ್ಶನ, ಸ್ನಾನ ಆಗಿ ಎಲ್ಲ ಮೇಯ್ನ್ ದರ್ಶನ, ಸ್ಪರ್ಶ ದರ್ಶನನೇ ಸಿಕ್ತು. ಇಲ್ಲೂ ಕೂಡ ಒಬ್ಬರಿಗೆ 200 ರುಪೀಸ್ ಮಹಾನಂದಿನಲ್ಲಿ. ನಂದಿ ಕಾಲಿಟ್ಬಿಟ್ಟು ಆ ಲಿಂಗ ಬಂದ್ಬಿಟ್ಟು ಮುರಿದೋಗಿರೋ ಥರ ಇದೆ, ಅಂದರೆ ಒಳಗಡೆ ತೂತಾಗಿರೋ ಥರ ಇದೆ. ನಂದಿ ಕಾಲಿಟ್ಟಿರೋ ಜಾಗ ಹಂಗೆ ಇದೆ. ತುಂಬ ಅದ್ಭುತವಾಗಿತ್ತು ಮಹಾನಂದಿಯಲ್ಲಿರೋಂತಹ ಲಿಂಗ, ನ್ಯಾಚುರಲ್ ಆಗಿರೋವಂಥದ್ದು. ಸೊ ಅದನ್ನು ನೋಡಿ, ಅದನ್ನು ಸ್ಪರ್ಶ ಮಾಡಿ, ಹಾಗೆ ಮಹಾಮಂಗಳಾರತಿ ಕೂಡ ಸಿಕ್ತು. ಸೊ ನಂದಿ ದರ್ಶನ ಆಯಿತು. ಇಲ್ಲಿ ಎಲ್ಲ ಮಾತ್ರ ಫೋಟೋ ತಗೊಳ್ಳೋ ಅವಕಾಶ ಇದೆ, ವಿಡಿಯೋ ಅವಕಾಶ ಇದೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಮೊಬೈಲ್ ಇಸ್ಕೊಂಡ್ಬಿಡ್ತಾರೆ. ಇಲ್ಲಿರೋ ಎಲ್ಲ ದೇವಸ್ಥಾನಗಳಲ್ಲೂ ಅದೇ ಒಂಥರ ಒಳ್ಳೆಯದೇನೆ ಬಿಡಿ, ಯಾಕೆಂದರೆ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇರುತ್ತೆ. ಆರಾಮಾಗಿ ದರ್ಶನ ಮಾಡ್ಬೋದು. ಮಾಡಲಿ ಇನ್ನೂ ಇದು ನಮಗೆ ಸ್ಪರ್ಶ ದರ್ಶನ ಒಬ್ರಿಗೆ 200 ರೂಪಾಯಿ ಇರುತ್ತೆ, ನಾರ್ಮಲ್ ದರ್ಶನ 50 ರೂಪಾಯಿನೂ ಇರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಕಲ್ಯಾಣಿನಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇವಾಗ 8 ಗಂಟೆಗೆ ಆಲ್ರೆಡಿ ಅಲ್ಲೇ 10 ರೂಪಾಯಿ ಪ್ರಸಾದ ಕೊಡ್ತಾರೆ ತಿನ್ನೋಕ್ಕೆ. ಲಡ್ಡು ಪ್ರಸಾದ ಕೂಡ ಇರುತ್ತೆ, ನಾರ್ಮಲ್ ಚಿತ್ರಾನ್ನ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಇವಾಗ ಯಾಗಂಟಿಗೆ ಹೋಗಬೇಕು. ಸೊ ಇವಾಗ ಒಂದು 8:30 ಒಳಗಡೆ ಹೊರಟ್ರೆ 9:30 10:00ಗೆ ಯಾಗಂಟಿ ರೀಚ್ ಆಗ್ತೀವಿ. ಒಂದು 12 ಗಂಟೆವರೆಗೆ ಅಲ್ಲಿ ಎಲ್ಲ ನೋಡಿ ಮುಗಿಸಿ, ಊಟನೂ ಕೂಡ ಇದೆಯಂತೆ ಅಲ್ಲಿ. ಊಟನೂ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ 12 ಗಂಟೆ ಹೊರಟ್ರೆ ಇನ್ನು ಬೆಂಗಳೂರು ಹೊಡಿತಾ ಇರೋದೆ. ಇನ್ನೆಲ್ಲೋ ಗ್ಯಾಪ್ ಇಲ್ಲ, ಇನ್ನು ಹೋಗ್ತಾ ಇರೋದೆ ಜರ್ನಿ ಮಾಡಿಕೊಂಡು. ಪಾಪ ನಮ್ಮ ನಾಗಪ್ಪನಿಗೆ ಸುಸ್ತಾಗ್ಬಿಡುತ್ತೆ ಇವತ್ತು ಹೋಗೋ ಅಷ್ಟರಲ್ಲಿ. ಮಂತ್ರಾಲಯನ ಸ್ಕಿಪ್ ಮಾಡಿದ್ವಿ, ಯಾಕೆಂದರೆ ಒಂದು ನಂದಿ ಹೋಗಿ ಒಂದು ಕಡೆ ಹಾಲು ಕರಿತಾ ಇರುತ್ತೆ, ಅಲ್ಲೇನೋ ಇರ್ಬೋದು ಅಂತ ಹೇಳಿ ಹೋಗಿ ಕೊಡ್ಲಿ ತೊಗೊಂಡು ಹೊಡಿತಾರೆ. ಆವಾಗ ಅಲ್ಲೊಂದು ಶಿವಲಿಂಗ ಏಟಾಗುತ್ತೆ. ಅದೇ ಶಿವಲಿಂಗನ ತೊಗೊಂಡು ಬಂದು ಈ ಮಹಾನಂದಿನಲ್ಲಿ ಇಟ್ಟಿದ್ದಾರೆ. ಅದರಿಂದ ಎಲ್ಲ ಯೂಶುವಲ್ ಆಗಿರೋ ಶಿವಲಿಂಗದ ಥರ ಈ ಮಹಾನಂದಿಲಿ ಇರೋದಿಲ್ಲ. ಅದ್ರ ಕಾಲನ್ನು ಒಳಗಡೆಗೆ ಹಾಕ್ಬಿಟ್ಟು, ಕಾಲನ್ನ ಒಳಗಡೆ ಇಟ್ಬಿಟ್ಟಿತ್ತು ಅದು ಒಂದು ಹಸು. ಅದೇ ಥರ ಮೇಲ್ಗಡೆ ತೂತಾಗಿರೋ ಥರ ಇದೆ ಮಹಾನಂದಿಲಿರುವಂತಹ ಲಿಂಗ. ತುಂಬಾ ಅದ್ಭುತವಾದಂತಹ ತಾಣ ಅಂತಲೇ ಹೇಳ್ಬೋದು. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬಂದಿದ್ದಕ್ಕೆ ತುಂಬ ಪ್ರಶಾಂತವಾಗೋಯಿತು. ಕೊಳ ಎಲ್ಲ ಏನು ಕೂಡ ಗಲೀಜಾಗ್ದಿರ ಫುಲ್ಲು ಟ್ರಾನ್ಸ್ಪರೆನ್ಸಿಯಾಗಿ ನೀಟಾಗಿ ಕೂಡ ಇತ್ತು. ಅದು ನೀವೇನಾದರೂ 7 ಗಂಟೆ 8 ಗಂಟೆ 9 ಗಂಟೆ ಆಗಿಬಿಟ್ರೆ ನಿಮಗೆ ಸ್ನಾನ ಮಾಡೋಕ್ಕೆ ಪ್ಲೇಸ್ ಇರಲ್ಲ, ಅಷ್ಟು ಫುಲ್ಲು ಜನಜಂಗುಳಿ ಆಗಿಬಿಡ್ತಾರೆ. ನಾವು ಹೊರಗಡೆ ಇರೋ ಕೊಳದಲ್ಲಿ ಸ್ನಾನ ಮಾಡಲಿಲ್ಲ. ಒಳಗಡೆ ಫಸ್ಟ್ ಸಿಗೋದಲ್ಲದೆ ಮತ್ತೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋದರೆ ಇನ್ನೊಂದು ಕೊಳ ಇದೆ. ಆ ಕೊಳದಲ್ಲಿ ಬೆಳಗ್ಗೆ ಯಾರು ಇರಲಿಲ್ಲ. ನಾವೇ ಫಸ್ಟ್ ದರ್ಶನ ಹೇಳಬೇಕು ಅಂದರೆ ನಾವು 3 ಜನ ಹೋಗಿ ಅಲ್ಲಿ ಹೊಳೆನಲ್ಲಿ ಮುಳುಗೊಂಡು ಸ್ನಾನ ಮಾಡಿಕೊಂಡು ಸ್ಪರ್ಶ ದರ್ಶನ ಮುಗಿಸ್ಕೊಂಡು ಒಳಗಡೆ ಇರೋ ಇನ್ನೂ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ಗೋಶಾಲೆಯನ್ನು ನೋಡಿಕೊಂಡು ಅನಂತರ ನಾವು ಹೊರಗಡೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಹಾನಂದಿ. ಇಲ್ಲೆಲ್ಲ ಬೆಳೆಗಳದೇನಪ್ಪ ಅಂದರೆ ಶ್ರೀಶೈಲದಲ್ಲೆಲ್ಲ ಫುಲ್ಲು ಮುಸ್ಕಿನ ಜೋಳ, ಸಿಕ್ಕಾಪಟ್ಟೆ ಮುಸ್ಕಿನ ಜೋಳ ಬೆಳೀತಿದ್ರು. ಮಹಾನಂದಿಲಿ ಸಾಮೆ, ಭತ್ತ ಅಲ್ವಣ್ಣ, ಗೋಧಿ, ಮೆಣಸಿ ತಳ್ಳು, ಮೆಣಸಿ ಜಾಸ್ತಿ ಬೆಳೆದಿದ್ದಾರೆ ಮಹಾನಂದಿಲಿ. ಸಾಮೆ ಬೆಳೆದಿದ್ದಾರೆ, ಗೋಧಿ ಬೆಳೆದಿದ್ದಾರೆ ತುಂಬ ನೋಡಿ. ಎಲ್ಲೆಲ್ಲೂ ಜಾಸ್ತಿ ಅವೇ ಕಾಣಿಸ್ತಾ ಇದೆ. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ರೆಡ್ ಚಟ್ನಿ ಜಾಸ್ತಿ ಇರುತ್ತೆ. ಅದೇ ಎಕರೆಗಟ್ಟಲೆ ಹಾಕೋರೆ. ಸೊ ಅಲ್ಲಲ್ಲೇ ಹಿಡ್ಕೊಂಬರ್ಬೇಕಿತ್ತು ನಾನು ಅದನ್ನು. ಶ್ರೀಶೈಲದಲ್ಲಿ ತುಂಬ ಮುಸ್ಕಿನ ಜೋಳ ಇತ್ತು, ಸಿಕ್ಕಾಪಟ್ಟೆ ರೋಡಲ್ಲಿ ರಾಶಿನೇ ಹಾಕ್ಬಿಟ್ಟಿದ್ರು. ಅಹೋಬಲಮಲ್ಲಿ
ಹೋಗಿಲ್ಲ ನಾವು. ಸೊ ದಾರಿನಲ್ಲಿ ಹೋಗ್ತಾ ಮಹಾನಂದಿಯಿಂದ ನಾವು ಯಾಗಂಟಿಗೆ ಹೋಗುವಾಗ ಈ ಥರ ಒಂದು ಅದ್ಭುತವಾದ ದೃಶ್ಯ ಕಾಣಿಸ್ತು. ಬಟ್ ಒಳಗಡೆ ಹೋಗಿ ಸಾಯಿಬಾಬನ ದೇವಸ್ಥಾನ ನೋಡೋ ಅಷ್ಟು ಟೈಮು ನಿಜವಾಗ್ಲೂ ಇರಲಿಲ್ಲ. ನಾವು ಯಾಗಂಟಿಗೆ ಹೋಗಿ ಅಲ್ಲಿಂದ ಮತ್ತೆ ಬೆಂಗಳೂರು ಹೊಡಿಬೇಕಿತ್ತು. ಸೊ ಹಾಗಾಗಿ ನಾವು ನಿಲ್ಲಿಸಲಿಲ್ಲ, ಜಸ್ಟ್ ಹಾಗೆ ಕೈ ಮುಗಿದುಕೊಂಡು ಮುಂದೆ ಹೋದ್ವಿ. ಸೊ ಟೈಮ್ ಇವಾಗ 10:30 ಹಾಗೇನು ಬೆಡ್ ಹಾಕಿಲ್ಲ, ಕೂತ್ಕೊಂಡೇ ಹೋಗ್ತಾ ಇದ್ದೀವಿ. ಇಲ್ಲಿಗೇನು 1.5 hour ಜರ್ನಿ ಇತ್ತು ಮಹಾನಂದಿಯಿಂದ ಯಾಗಂಟಿಗೆ. ಸೊ ಹಾಗಾಗಿ ಕೂತ್ಕೊಂಡು ಹೋಗ್ತಾ ಇದ್ವಿ. ಯಾಗಂಟಿಯಿಂದ ನೆಕ್ಸ್ಟ್ ಬೆಂಗಳೂರು ಹೊಡಿಬೇಕು. ಹಿಂಗೆ ಸಿಟಿ ಇರುತ್ತಾ ಚಪ್ಪಲಿ ಹೊಂಟೋಯ್ತು, ಅದಕ್ಕೆ ಶುಗರ್ ಬೇರೆ ಎಲ್ಲ ಅಂತಿದ್ದಾರೆ. ಚಪ್ಪಲಿ ಹೋದ್ದು ಒಳ್ಳೇದೇ, ತಕ್ಕಬಡಿ ತಕೊಳ್ಳೋದು ಇನ್ನೇನು ಮಾಡೋದು, ಹಂಗೆ ನಡೆಯೋದ. ತಗೊಳ್ಳಿ ಅಲ್ಲ, ಹಾಯ್ ನಿತ್ಯ ಅನ್ನದಾನ ಸಂಸ್ಥೆ ಅಂತ ಅನ್ನದಾನ ಇದೆ ಅಲ್ಲಿ. ಇದು 3ನೇದು. ಈಗ ಏನು ಕಲಿಸ್ತಾ ಇದ್ರೆ ಅಲ್ಲಿ ಇದು ದೇವಸ್ಥಾನ ಅಲ್ಲೇ ಅಂತ ನೋಡ್ತಾನೆ ಇರಪ್ಪ ದೇವಸ್ಥಾನ ಹತ್ರ. ಸೊ ಇವಾಗ 10:45 ಹೆಚ್ಚು ಕಡಿಮೆ 10:40 ಯಾಗಂಟಿಗೆ ಬಂದು ರೀಚ್ ಆಗಿದ್ದೀವಿ. ಸಕ್ಕತ್ತಾಗಿದೆ ಯಾಗಂಟಿ ಪ್ಲೇಸ್ ಮಾತ್ರ. ಹೊರಗಡೆ ಫುಲ್ಲು ಬಿಸಿಲು, ಬಟ್ ಆದರೆ ಆದಷ್ಟು ಒಂದು 8 ಗಂಟೆ ಇಲ್ಲಿ ಬಂದ್ಬಿಟ್ರೆ ಉತ್ತಮ. ಅಷ್ಟು ಯಾಗಂಟಿಗೆ ಬಂದರೆ ಬೇಗ, ಯಾಕಂದರೆ ಬಿಸಿಲಿದೆ ಜಾಸ್ತಿ ಅದರಿಂದ. ಸೊ ಯಾಗಂಟಿಗೆ ಬಂದು ರೀಚ್ ಆಗಿದ್ದೀವಿ. ಎಲ್ಲಿ ನೋಡಿದರೂ ಗುಹೆಗಳು. ಓ ಸ್ಲಿಪ್ಪರ್ ಹಾಕೊಳ್ಳೋದು ಹತ್ತಬೇಕು ಮರೆ. ಅಲ್ಲಿ ಸ್ಲಿಪ್ಪರ್ ಹಾಕೊಂಡು ಹತ್ತಂಗಿಲ್ಲ, ಸ್ಲಿಪ್ಪರ್ ಹಾಕೊಳ್ಳೋದಿರ ಹತ್ತಬೇಕು. ಸೊ ಯಾಗಂಟಿಗೆ ಬಂದ ತಕ್ಷಣವೇ ನಮಗೆ ಅಲ್ಲಿ ನೋಡಿ ತಲೆ ಕೆಟ್ಟೋಯ್ತು. ಯಾಕಂದರೆ 10:45 11 ಗಂಟೆ ಆಗಿತ್ತು. ಸರಿಯಾಗಿ ಬಿಸಿಲು ಹೊಡಿತಾ ಇತ್ತು. ಎಲ್ಲಿ ಆ ಥರ ಗ್ರೀನ್ ಕಲರ್ ಮ್ಯಾಟೋ ಬಟ್ಟೆನೋ ಇದೆ ಅಲ್ಲಿ ಮಾತ್ರನೇ ನಮಗೆ ಸ್ವಲ್ಪ ತಣ್ಣಗಿರ್ತಿತ್ತು, ಒದ್ದೆ ಇರ್ತಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಕಾಲು ಸುಡೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಲಿಪ್ಪರ್ನ ಕೆಳಗಡೆನೆ ಬಿಟ್ಟು ಗುಹೆಗೆ ನಡಿಬೇಕಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ 3 ಗುಹೆಗಳಿದೆ ಇಲ್ಲಿ. ಅಗಸ್ತ್ಯ ಮುನಿಗಳ ಗುಹೆ ಒಂದಿದೆ, ಬ್ರಹ್ಮನ ಗುಹೆ ಒಂದಿದೆ, ಹಾಗೆ ಇನ್ನೊಂದು ವಿಷ್ಣು ದೇವ ಪ್ರತ್ಯಕ್ಷ ಆಗಿದ್ದು ಒಂದು ಗುಹೆ ಇದೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿದೆ. ಈ ಥರ ನಂದಿ ಬಾಯಿನಲ್ಲಿ ಸದಾ ನೀರು ಬರ್ತಾ ಇರುತ್ತೆ. ಬಟ್ ತುಂಬ ಹೆವಿ ಬೇಸಿಗೆ ಆಗಿರೋದ್ರಿಂದ ಆ ನೀರು ಲೈಟಾಗಿ ಒಂದೊಂದೇ ತೊಟ್ಟು ಕಾಣಿಸ್ತಾನೆ ಇರಲಿಲ್ಲ ನಿಮಗೆ, ಹಂಗೆ ಬರ್ತಾಯಿತ್ತು. ಬಟ್ ಇದೇ ನೀವು ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲಿ ಬಂದುಬಿಟ್ರೆ ಜೋರಾಗಿ ಪಂಪ್ ಸೆಟ್ಟಲ್ಲಿ ಬರ್ತಿರುತ್ತಲ್ಲ ಆ ಥರ ನೀರು ಬರ್ತಾ ಇರುತ್ತೆ ನಂದಿ ಬಾಯಿನಲ್ಲಿ. 2-3 ಕಡೆ ನಂದಿ ಬಾಯಿನಲ್ಲಿ ನೀರು ಬರ್ತಾನೆ ಇರುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು. ಬಟ್ ಟ್ರಾನ್ಸ್ಪರೆಂಟ್ ಆಗಿರಲಿಲ್ಲ ಇಲ್ಲಿ ಒಳಗಡೆ ಇರೋ ನೀರು. ನಾವು ಅಲ್ಲಿ ಮಹಾನಂದಿಲಿ ನೋಡಿದ್ದು ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು. ಇಲ್ಲಿ ಒಂಥರ ಗ್ರೀನಿಶ್ ಶೇಡ್ನಲ್ಲಿತ್ತು. ನೀರು ಬರ್ತಾ ಇದೆ. ಇದ್ರ ಟೈಮಲ್ಲಿ ಜಾಸ್ತಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಕಲ್ಯಾಣಿ. ಹಾಗಾಗಿ ಹಾಗೆ ಒಂದು ಫೋಟೋಸ್ ತಗೊಂಡೆ. ಇದಕ್ಕೆ ಕೆಳಗಡೆ ಕೂಡ ತುಂಬಾ ಎಲ್ಲಿಂದನೋ ನೀರು ಬರ್ತಾ ಇದೆ. ತುಂಬ ನೀರು ಇದೆ ಇಲ್ಲಿ ಇದೆ ಗೈಸ್. ಇದು ಎಲ್ಲಿಂದನೋ ನೀರು ಬರುತ್ತೆ. ಈ ಕಲ್ಲಿನ ಕೆಳಗಡೆನೂ ನೀರು ವಸ್ತಿ ಇದೆ. ಅಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲೆಲ್ಲ ಹೋಲಿದೆಯಲ್ಲ, ಅಲ್ಲಿ ನೋಡಿದ್ರೆ ನೀರು ಹರಿಯೋದು ಕಾಣಿಸುತ್ತೆ. ಇವರೆಲ್ಲ ಜಮಾನದಲ್ಲೇ ಒಳಚರಂಡಿ ವ್ಯವಸ್ಥೆ ಮಾಡಿದಾರೋ ಅಥವಾ ನದಿ ಏನಾದರೂ ಇದೆಯೋ ಗೊತ್ತಿಲ್ಲ. ಯಾರೋ ಪುಣ್ಯಾತ್ಮರು ಈ ಚಂದ್ರಕ್ಕೆ ದಾರದ್ದು ಹಾಕಿದಾರಪ್ಪ. ಇಲ್ಲ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಕೊಳ ಮುಗಿಸ್ಕೊಂಡು ಮುಂದೆ ಬಂದರೆ ದೇವಸ್ಥಾನ ಇರುತ್ತೆ. ಹಾಂ ವಾಶ್ರೂಮ್ ಇಲ್ವಾ ಇಲ್ಲಿ? ಇಲ್ವಂತೆ. ಅಜ್ಜಿ ಜೊತೆ ಇರು ಅಂದರೆ ಕೇಳಲಿಲ್ಲ, ಬಂದ. ವೆಂಕಟೇಶ್ವರ ಇಲ್ಲೇ ಪುಷ್ಪ 2 ಶೂಟಿಂಗ್ ಆಗಿದ್ದು ಅನಿಸುತ್ತೆ. ವೆಂಕಟೇಶ್ವರ ಸ್ವಾಮಿ ಗುಹೆ ಇದು.
ಪುಷ್ಪಟು ಆಗಿದ್ದು ಇಲ್ಲೇನೆ ಅವರು ಹೆಂಗೆ ಎತ್ಕೊಂಡು ಹೋಗ್ತಿರ್ತಾರಲ್ಲ ಕಳಸ ಎಲ್ಲ ಇಲ್ಲೇ ಎತ್ಕೊಂಡು ಹೋಗೋದು. ನಂದು ವೈಡ್ ಆ್ಯಂಗಲ್ದು ಕ್ಯಾಮ್ರಾ ಹೋಗ್ಬಿಟ್ಟಿದೆ, ಇಲ್ಲ ಅಂದರೆ ಸಖತ್ತಾಗಿ ಕಾಣಿಸಿರೋದು. ಈ ಯಾಗಂಟಿ ಅನ್ನೋದು ಒಂಥರ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಇತಿಹಾಸ ಇದೆ ಇಲ್ಲಿ. ಒಂದು ದೊಡ್ಡ ಮಹಾನಂದಿ ಇದೆ, ಅದು ಎದ್ದು ಕೂಗಿದ್ರೆ ಮಹಾಪ್ರಳಯ ಆಗುತ್ತಂತೆ. ಇಲ್ಲಿ ಆಕಾಶದೀಪ ಬೆಳಗಬಹುದಂತೆ. ಇಲ್ಲಿ ನವಗ್ರಹಗಳು ಇಲ್ಲದೆ ಇರುವಂತಹ ಒಂದು ಕ್ಷೇತ್ರ ಯಜ್ಞ ಕ್ಷೇತ್ರವಾಗಿರುತ್ತಂತೆ. ಅದರಲ್ಲಿ ಆಕಾಶದೀಪ ಬೆಳಗಿದ್ರೆ ಉಮಾಮಹೇಶ್ವರ ಸ್ವಾಮಿಯಿಂದ ಏನೋ ತುಂಬ ಒಳ್ಳೆಯದಾಗುತ್ತೆ ಅಂತೆಲ್ಲ ಇದೆ. ಹಾಗೆ ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ ಮಾಡುವಾಗ ಅವರು ಏನೋ ಯಜ್ಞಕ್ಕೆ ತೊಂದರೆ ಆಯಿತು ಅಂತ ಹೇಳಿ ಕಾಗೆಗಳು ಬಂದಾಗ ಅವ್ರಿಗೆ ಶಾಪ ಕೊಟ್ಟಾಗ ಇಲ್ಲಿ ಕಾಗೆಗಳೇ ಬರಲ್ವಂತೆ. ಇಲ್ಲಿ ಸುತ್ತಮುತ್ತ ನೀವು ಎಲ್ಲೇ ನೋಡಿದ್ರು ಇಲ್ಲಿ ಕಾಗೆಗಳು ಸಿಗೋದಿಲ್ಲ. ಸೊ ಈ ಥರ ಹಿಸ್ಟ್ರಿ ಸ್ಟೋರಿಗಳು ತುಂಬಾ ಇದೆ ಇಲ್ಲಿ. ಒಂಥರ ಕೌತುಕ ಅನಿಸುತ್ತೆ. ಹಾಗೆ ಇಲ್ಲೇ ರಾವಲ್ಕೊಂಡ ಅಂತ ಇದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಮಹಾನಂದಿ ಇಂದ ಯಾಗಂಟಿ ಬರೋವಾಗಲೇ ಒಂದು ರಾವಲ್ಕೊಂಡ ಅಂತ ಇದೆ. ನಾವು ಅಲ್ಲಿಗೆ ಕೂಡ ಹೋಗಲಿಲ್ಲ. ಅಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳಿದಾರಲ್ಲ, ನಮಗೆ ಹಿಸ್ಟ್ರಿನ ಬರೆದಿರೋ ಅಂಥವ್ರು ಏನು ಹೇಳ್ತಾರೆ, ಕಾಲಜ್ಞಾನ ಬರೆಯೋದು ಅಂತಾರಲ್ಲ, ಆ ಕಾಲಜ್ಞಾನ ಬರೆದಿದ್ರಲ್ಲ, ಬ್ರಹ್ಮೇಂದ್ರ ಸ್ವಾಮಿಗಳ ಗುಹೆ ಕೂಡ ಇದೆ. ನಾವು ಅದನ್ನು ಕೂಡ ಮಿಸ್ ಮಾಡ್ಕೊಂಡ್ವಿ, ಹೋಗಲಿಲ್ಲ. ಟೈಮ್ ಶಾರ್ಟೇಜ್ ಇತ್ತು ನಮಗೆ ತುಂಬ. ಸೊ ಆ ಥರ ತುಂಬಾ ಹಿಸ್ಟಾರಿಕಲ್ ಪ್ಲೇಸು ಈ ಒಂದು ಯಾಗಂಟಿ ಅಂತಲೇ ಹೇಳ್ಬೋದು. ಗುಹೆಗಳು ಕೂಡ ಅಷ್ಟೇ ಅದ್ಭುತವಾಗಿದೆ. ಒಳಗಡೆ ಹೋಗ್ತಾ ಇದ್ರೇ ಒಂಥರ ಭಯ ಆಗುತ್ತೆ. ಈ ಪ್ಲೇಸಲ್ಲಿ ಹೇಗೆ ಕೂತ್ಕೊಂಡು ತಪಸ್ ಮಾಡಿದ್ರು ಅಂತ ಅನಿಸುತ್ತೆ. ಇವಾಗ ನೀವು ನೋಡ್ತಾ ಇರೋ ಕಲ್ಯಾಣಿಗಳು ಎಷ್ಟು ಚೆನ್ನಾಗಿದೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಕಲ್ಯಾಣಿ ಸಿಗುತ್ತೆ. ಹಾಗೆ ಬಸವನ ಬಾಯಿಂದ ನೀರು ಬರುತ್ತೆ. ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ ತುಂಬ ಹೆವಿ ಬೇಸಿಗೆ ಇದೆ, ಕೆಳಗಡೆ ಕಾಲು ಇಡೋಕೆ ಆಗ್ತಾ ಇಲ್ಲ ನಾವು. ನಾನು ಅದಕ್ಕೇ ಹೇಳೋದು, ದಯವಿಟ್ಟು ಶೂಸ್ ಜೊತೆಗೆ ನೀವು ಸಾಕ್ಸ್ಗಳನ್ನು ಹಾಕೊಂಡು ಬನ್ನಿ. ಇನ್ ಕೇಸ್ ಶೂ ಬಿಚ್ಚಿದ್ರು ನೀವು ಸಾಕ್ಸ್ ಹಾಕ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಬೋದು, ಹತ್ಬೋದು. ಇಲ್ಲಾಂದರೆ ನಿಜವಾಗ್ಲೂ 3 ಗುಹೆಗಳನ್ನ ಹತ್ತೋವರೆಗೂ ನಾವಂತೂ ಓಡಿ ಹೋಗಿದ್ದೀವಿ. ಈ ಕಡೆ ನಿಂತ್ಕೊಳ್ಳೋಣ ಅನ್ನೋಕ್ಕೂ ಒಂದು ಪ್ಲೇಸ್ ಇಲ್ಲ ನಮಗೆ. ಮಧ್ಯೆ ಹಾಕಿದಾರಲ್ಲ ಆ ಪ್ಲೇಸಲ್ಲಿ ಮಾತ್ರ ಒಂದು ಸ್ವಲ್ಪ ಇರ್ತಾ ಇರಲಿಲ್ಲ ಬಿಸಿ. ಇನ್ನು ಬೇರೆ ಪ್ಲೇಸಲ್ಲೆಲ್ಲ ಫುಲ್ಲು ಕಾಲು ಸುಡೋದು. ಸೊ ಆ ಥರ ಇರ್ತಿತ್ತು. ಇದ್ಯಾವುದಿದು? ಅಗಸ್ತ್ಯ ಮುನಿ. ಅದು ವೆಂಕಟೇಶ್ವರ, ಲಾಸ್ಟ್ ಬ್ರಹ್ಮ. ಓಕೆ, ಇದು ಅಗಸ್ತ್ಯ ಮುನಿ. ಹಾಯ್, ಮುನಿ ಅಗಸ್ತ್ಯ ಮುನಿಗಳು ತಪಸ್ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ರೀ. ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ನೋಡ್ಬೋದು. ಸೇಮ್ ಆಂಜನೇಯನನ್ನೇ ಹೋಲುವಂತಹ ಒಂದು ಬಂಡೆಕಲ್ಲು ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ನಂಗೆ ಆಶ್ಚರ್ಯ ಆಯಿತು ಅದನ್ನು ನೋಡಿ. ಇಲ್ಲಿಗೆ ಬಂದವರೆಲ್ಲ ಅದನ್ನು ತೋರಿಸ್ತಾ ಇದ್ರು, ಅದನ್ನು ನಾನು ಹುಡ್ಕೊಂಡು ನೋಡಿದೆ. ಆಂಜನೇಯನ್ನೇ ಹೋಲುತ್ತೆ ಅದು ಬಂಡೆಕಲ್ಲು. ತುಂಬಾ ಅದ್ಭುತವಾಗಿತ್ತು. ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಆ ಸೌಂದರ್ಯ ನೋಡೋಕ್ಕೆ ಒಂದು ಚೆಂದ ಗೈಸ್. ಅಗಸ್ತ್ಯ ಮುನಿಗಳ ಗುಹೆ. ನೆಕ್ಸ್ಟ್ ತಾತಾಜಿ ಹತ್ರ ಕೂತ್ಕೊಂಡು ನೀನು. ರೀ ನಿಮ್ಮ ಪಡ ನೀವತ್ತಿ. ನನ್ನ ಮಗ ಬೆಟ್ಟ ಹತ್ತೋದಕ್ಕೆ ಏನಿಲ್ಲ, ಅವನು ಅಕ್ಕ ಮಹಾದೇವಿ ಬೆಟ್ಟನೇ ಹತ್ಕೊಂಡು ಬಂದಿದ್ದಾನೆ. ಅಹೋಬಿಲ ಹತ್ತಿದ್ದಾನೆ. ಇಲ್ಲಿ ಹತ್ತೋದಕ್ಕೆ ಸ್ವಲ್ಪ ಕಡ್ದಾಗಿತ್ತು. ಹತ್ತಕ್ಕೆ ಕೈಯನ್ನು ಹಿಡ್ಕೊಂಡು ಎರಡೂ ಈ ತೆವಳ್ತಾರಲ್ಲ ನೋಡಿ, ಪ್ರಾಣಿಗಳು ನಡೆಯುತ್ತಲ್ಲ ಆ ಥರ ಕೈ ಹಿಡ್ಕೊಂಡು ಹತ್ತೋ ಥರ ಆಗ್ಬಿಟ್ಟಿತ್ತು. ನಮಗೂ ಎಲ್ಲ ಕಡೆಯಿಂದನೂ ಟ್ರಾವೆಲ್ ಮಾಡಿ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸೇ ಟ್ರಾವಲ್ಲೇ ಹತ್ತಿಡಿಯೋದೇ ಆಗೋಗಿತ್ತು. ಹಾಗಾಗಿ ಸ್ವಲ್ಪ ಹಠ ಮಾಡ್ತಾ ಇದ್ದ. ಅದೇನೋ ಬೈದ್ಬಿಟ್ರು, ಅದಕ್ಕೆ ಬೇರೆ ಸ್ವಲ್ಪ ಮುದ್ದು ಮಾಡಲಿ ಅಂತ ಹೇಳಿ ಹಂಗೆ ಮಾಡ್ತಿದ್ದ. ಈ ನಡುವೆ ಹಂಗೆ ಕಲ್ತ್ಕೊಂಡಿರೋದು. ನಡೆಯೋದಕ್ಕೆ ಹತ್ತೋದಕ್ಕೆ ಯಾವತ್ತೂ ತೊಂದರೆ ಕೊಟ್ಟವನೇ ಅಲ್ಲ ಅವನು. ಸೊ ಇವಾಗ ಸ್ವಲ್ಪ ಮುದ್ದು ಮಾಡಲಿ, ಇನ್ನೊಂದು ಮಾಡಲಿ ಅಂತ ಹಂಗೆ ಮಾಡ್ತಾ ಇದ್ದ. ಇಲ್ಲೂ ಅಷ್ಟೇ 3 ಗುಹೆಗಳನ್ನ ಹತ್ತಬೇಕು. ಅಗಸ್ತ್ಯ ಮುನಿಗಳ ಗುಹೆಗೂ ಕೂಡ ಹಿಂಗೆ ಹತ್ತಕ್ಕಿದೆ, ಮತ್ತು ಅಲ್ಲಿಂದ ಬ್ರಹ್ಮನ ಗುಹೆಗೂ ಕೂಡ ಹತ್ತಕ್ಕೆ ಹಂಗೆ ಇದೆ, ಮತ್ತು ವೆಂಕಟೇಶ್ವರ ಗುಹೆಗೂ ಕೂಡ ಹತ್ತಕ್ಕೆ ಹಂಗೆ ಇದೆ. ಎಲ್ಲ ಗುಹೆಗಳನ್ನೂ ಹಿಂಗೆ ಹತ್ಕೊಂಡು ಹೋಗಿನೇ ನೋಡಬೇಕು.
ಹೇಗೋ ಮಾಡ್ಕೊಂಡು ಹತ್ಕೊಂಡು ಅಗಸ್ತ್ಯ ಮುನಿಗಳದ್ದು ಗುಹೆ ಹತ್ತಿ ಇಳ್ಕೊಂಡು ಬಂದಮೇಲೆ ಇವಾಗ ನೋಡಿ ವೆಂಕಟೇಶ್ವರ ಗುಹೆಗೆ ಬರ್ತಾ ಇದ್ವಿ. ಹಂಗೆ ಆನ್ ದಿ ವೇನೇ ದಾರಿ ಇದೆ, ಆ ದಾರಿಯಿಂದ ಬಂದು ಇಲ್ಲಿ ಹತ್ಕೊಂಡು ಹೋಗುವಂಥದ್ದು. ಅಮ್ಮ ಒಂದು ಗುಹೆಗೂ ಹತ್ತಲಿಲ್ಲ, ಕೂತ್ಕೊಂಡ್ಬಿಟ್ಟಿದ್ರು. ಗುಹೆ ಈ ವೆಂಕಟೇಶ್ವರಂ ದೇವಸ್ಥಾನವನ್ನು ನೀವು ಎಲ್ಲಿ ನೋಡಿರ್ತೀರ ಹೇಳಿ? ಪುಷ್ಪಂ 2ನಲ್ಲಿ ಈ ಗುಹೆನಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ನೈಟೇ ಹೊಡಿಬೇಕಲ್ಲ. ನಾವು ಹೇಳಿದ ಮಹಾನಂದಿ ಇವಾಗ ತೋರಿಸ್ತಾ ಇದನ್ನೆಲ್ಲ ಇದೆ. ಒಂಥರ ಹಾಸ್ಕೊಂಡಂಗಿದೆ ಈ ನಂದಿ. ಒಂಥರ ಎಲ್ಲ ಪ್ಲೇಸ್ಗಳು ಸ್ಟಿಫಾಗಿ ನಿಂತ್ಕೊಂಡಂಗಿರುತ್ತೆ ನಂದಿಗಳು ಯೂಶ್ವಲ್ ಆಗಿ. ಈ ನಂದಿ ಮಾತ್ರ ಒಂಥರ ಫುಲ್ಲು ಹಿಂಗೆ ಹಾಸ್ಕೊಂಡು ಮಲ್ಕೊಂಡ್ಬಿಡುತ್ತಲ್ಲ ನೋಡಿ, ದಪ್ಪಕ್ಕಿರೋ ನಂದಿಗಳು ಅದೇ ಥರ ಫೀಲ್ ಆಗುತ್ತೆ ನೋಡಿದ್ರೆ. ನೋಡಿ ಒಂಥರ ನಿಜವಾದ ನಂದಿ ಮಲ್ಕೊಂಡ್ಬಿಡುತ್ತೆ ನೋಡಿ, ಯೂಶ್ವಲ್ ಆಗಿ ಹಂಗೇ ಕಾಣಿಸುತ್ತೆ ಇದು. ಈ ನಂದಿ ಎದ್ದು ಕೂಗಿದಾಗ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ನಂದಿ ಬೆಳೀತಾ ಇದೆ, ಪ್ರತಿ 20 ವರ್ಷಕ್ಕೊಮ್ಮೆ 1 ಇಂಚ್ ಅಷ್ಟು ಬೆಳೆಯುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಬಂದರೆ ಬೆಳಗ್ಗೆ ಟೈಮ್ ಯಾವ ಗಂಟೆನ ಚೂಸ್ ಮಾಡಿ, ದಯವಿಟ್ಟು ಆಫ್ಟರ್ 11 ಚೂಸ್ ಮಾಡಿದ್ರೆ ಅಂದರೆ ಕಾಲೆಲ್ಲ ಹಂಗೆ ಸುಡ್ತಾ ಇದೆ. ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಮೇಲೆ ಹತ್ತಂಗಿಲ್ಲ. ವೆಂಕಟೇಶ್ವರಂದು ಗುಹೆ ನೋಡಿದ್ವಿ, ಅಗಸ್ತ್ಯ ಮುನಿಗಳ ಗುಹೆ ನೋಡಿದ್ವಿ, ಈಶ್ವರ ಇದ್ರು ಅಲ್ಲಿ. ಇವಾಗ ಬ್ರಹ್ಮ ಅವರ ಗುಹೆ ನೋಡೋಕೆ ಹೋಗ್ತಾ ಇದ್ದೀವಿ. ಅಗಸ್ತ್ಯ ಮುನಿಗಳ ಗುಹೆ ನೋಡಾಯಿತು, ವೆಂಕಟೇಶ್ವರ ಗುಹೆ ನೋಡಾಯಿತು. ಇವಾಗ ಬ್ರಹ್ಮನ ಗುಹೆ ನೋಡೋಕೆ ಹೋಗ್ತಾ ಇದ್ದೀವಿ. ಹಂಗೆ ಸುಡ್ತಾ ಇದೆ. ಸದ್ಯ ಯಾರು ಇದು ಹಾಕಿದ್ದಾರೆ, ಸರಿಯಾಗಿದೆ ಗುಹೆಗಳು. ತುಂಬ ವಯಸ್ಸಾಗಿರೋರು ಹತ್ತೋದು ಕಷ್ಟ, ತುಂಬ ಕಡ್ದಾಗಿದೆ ಒಳಗಡೆ ಗುಹೆ ಸ್ಟೆಪ್ಸ್ಗಳು. ಬಟ್ ಮಿಡಲ್ ಏಜಲ್ಲಿರೋರು ಹತ್ತಬಹುದು. ಇನ್ನೊಂದೇನಪ್ಪ ಖುಷಿ ಅಂದರೆ ನೀರಿನ ಸೆಲೆ ಎಲ್ಲಿಂದ ಬರುತ್ತೋ ಇಲ್ಲಿಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ನೀರಿದೆ ಇಲ್ಲಿ. ಸಿಕ್ಕದ ಕಡೆ ನಂದಿ ಬಾಯೆಲ್ಲ ನೀರು ಬರ್ತಾನೆ ಇರುತ್ತೆ. ಸೊ ಅಲ್ಲಿಂದ ಹೊರಗಡೆ ನೋಡಿ ಇಲ್ಲಿ ನಂದಿ ಬಾಯಲ್ಲಿ ನೀರು ಬರ್ತಾಯಿತ್ತು. ಇದನ್ನು ನೋಡಿ ನಮ್ಮ ಮನೆಯವ್ರು ಇಲ್ಲ ನಾನು ಸ್ನಾನ ಮಾಡ್ತೀನಿ ಅಂತ ಸ್ನಾನ ಮಾಡೋಕ್ಕೆ ಹೋದರು. ಅವ್ರು ಸ್ನಾನ ಮಾಡೋಕ್ಕೆ ಹೋದ್ಮೇಲೆ ಗೊತ್ತಾಯಿತು ಬಟ್ಟೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಅಂತ ಹೇಳಿ ನಾವು ಬ್ಯಾಗಲ್ಲಿ ಹೋಗಿ ನೋಡೋಕೆ ಹೋಗ್ತಾ ಇದ್ದೀನಿ. ಬ್ಯಾಗೇ ಕಾಣಿಸ್ತಾ ಇಲ್ಲ. ಆವಾಗ ತಲೆ ಮೇಲೆ ನನಗೆ ಚೆನ್ನಾಗಿ ತಲೆ ಕೆಟ್ಟೋದಂಗೆ ಆಯಿತು. ಯಾಕೆ ಅಂತ ಹೇಳಿದರೆ ಮಹಾನಂದಿಲೇ ನಾನು ಬ್ಯಾಗ್ನ ಬಿಟ್ಟು ಬಂದಿದ್ದೀನಿ. ಎಲ್ಲ ಚೆನ್ನಾಗೇ ಆಯಿತು. 1 ಗಂಟೆ 2 ನಿಮಿಷ ಇವಾಗ ಎಲ್ಲ ದರ್ಶನ ಆಯಿತು. ಊಟ ಕೂಡ ಸಿಕ್ತು. ಇಲ್ಲೇ 3 ಕಡೆ ಊಟ ಕೊಡ್ತಾರೆ. ಸೊ ಊಟ ಕೂಡ ಆಯಿತು. ಇನ್ನೇನು ಹೊರಡೋಣ, ಬೆಂಗಳೂರಿಗೆ ಹೊರಡೋಣ. ಇವಾಗಿಂದ ಹೊರಟ್ರೆ ನಾವು ಸಂಜೆ ಆಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಮಹಾನಂದಿಲಿ ನಾವು ಹಾಕ್ಕೊಂಡಿರೋ ಬಟ್ಟೆಗಳನ್ನೆಲ್ಲ ಒಂದು ಕಡೆ ತುಂಬಿಟ್ಟಿದ್ವಿ. ಒಂದಷ್ಟು ಶಾಪಿಂಗ್ ಮಾಡಿರೋದನ್ನ ತುಂಬಿಟ್ಟಿದ್ವಿ. ಆ ಬ್ಯಾಗನ್ನೇ ಮರೆತು ಬಂದಿದ್ದಾರೆ. ನಾನು ತೊಗೊಂಡಿದ್ದೀನಿ ಅಂತ ಅವ್ರು ತೊಗೊಂಡಿದ್ದಾರೆ ಅಂತ ನಾನು ಇಲ್ಲ ಹಾಕ್ದಾಗಲೇ ಅನ್ಕೊಂಡೆ. ನಾನು ಇದನ್ನೆಲ್ಲ ಯಾಕೆ ಇಲ್ಲಿ ಇಟ್ಟಿದ್ದಾರೆ, ಡಿಕ್ಕಿಗೆ ಹಾಕಿ ಇಂದಿದ್ರೆ ಡಿಕ್ಕಿ ಇಮಿಡಿಯೇಟಾಗಿ ಡಿಕ್ಕಿ ನೋಡೋಕೆ ಹೋಗಿದ್ರೆ ನಾನು ಎಲ್ಲನೂ ಕೊಂಡಿಡ್ದಿರೋನು. ಇವಾಗ ಮತ್ತೆ ಮಹಾನಂದಿಗೆ ಹೋಗ್ಬೇಕು. ನೋಡು ಸರಿಯಾಗಿ ಓಕೆನಾ? ಎದಕ ಬಾ. ಬಾ ಯಾಗಂಟಿ ರೋಡಲ್ಲಿ ಈ ರೋಡ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಕಡೆ ಒಬ್ಬ ಫೋನ್ ಹಿಡ್ಕೊಂಡು ನಿಂತ್ಕೋತಾನೆ, ಈ ಕಡೆ ಒಬ್ಬ ಫೋನ್ ಹಿಡ್ಕೊಂಡು ನಿಂತ್ಕೋತಾನೆ. ಅವನು ಆ ಕಡೆಯಿಂದ ಬಿಡು ಅಂತಂದಾಗ ಆ ಕಡೆಯಿಂದ ವೆಹಿಕಲ್ಗಳು ಬಿಡೋದು, ಪುನಃ ಈ ಕಡೆ ಒಂದಷ್ಟು ಜನ ನಿಂತಿರ್ತಾರೆ. ಇವನು ವೆಹಿಕಲ್ಗಳು ಬಿಡು ಅಂದಾಗ ಆ ಕಡೆಗೆ ಬಿಡೋದು. ಇಲ್ಲೇ 1.25 ಗಂಟೆ ಆಯಿತು ಬಂದು ನಿಂತ್ಕೊಂಡು. ಅದಕ್ಕಿಂತ ಟ್ರಾಜಿಡಿ ಏನಪ್ಪ ಅಂದರೆ ಆಗಲೇ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಏನಪ್ಪ ಯಾಗಂಟಿ ಬಿಟ್ಟ ತಕ್ಷಣ ಆಲ್ಮೋಸ್ಟ್ 1 o'clock. In 600 meters, turn right onto Pipulli Yaganti Banaganapalle Road, Yaganti Road. ಆಲ್ಮೋಸ್ಟ್ 1 o'clockಗೆ ನಾವು ಊಟ ಎಲ್ಲ ಮಾಡಿಕೊಂಡು ಯಾಗಂಟೆಯಿಂದ ಹೊರಗಡೆ ಬಂದ್ವಿ. ಬಟ್ ಟ್ರಾಜಿಡಿ ಏನು ಅಂದರೆ ಆವಾಗ ನಮ್ಮ ಮನೆಯವರು ಅಲ್ಲಿ ನಂದಿ ಬಾಯಲ್ಲಿ ನೀರು ಬರೋದು ನೋಡಿ ಖುಷಿ ಆಗ್ಬಿಟ್ಟು ಸ್ನಾನ ಮಾಡೋಕೆ ಹೋದ್ರು. ಆಮೇಲೆ ಸ್ನಾನ ಮಾಡಿದ್ಮೇಲೆ ಬಟ್ಟೆ ತೊಗೊಳ್ಳೋಣ ಅಂತ ಹೋದರೆ ಗೊತ್ತಾಯಿತು ಬಟ್ಟೆ ಅಲ್ಲಿ ಬ್ಯಾಗೇ ಇಲ್ಲ ಅಂತ. ಆಮೇಲೆ ನೆನಪಿಸ್ಕೊಂಡ್ರೆ ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿದ್ನಲ್ಲ ಈ ಥರ, ಅದನ್ನು ತೆಗೆದು ನೋಡಿದ್ರೆ ಆ ಬ್ಯಾಗನ್ನು ತೊಗೊಂಡೋಗಿ ಮಹಾನಂದಿಲೇ ಬಿಟ್ಟು ಬಂದಿದ್ವಿ.
ಸರಿ ಬ್ಯಾಗ್ ತೊಗೊಂಬರೋಣ ಅಂತ ಹೇಳಿದೆ ನಾನು ವ್ಲಾಗ್ ಮಾಡಿ ಸ್ಟಾಪ್ ಮಾಡಿದ್ದೆ. ಯಾಕೆಂದರೆ ಟೆನ್ಷನ್ ಆಗಿಬಿಟ್ಟಿತ್ತು, ಏನಾಗಿದೆಯೋ ಏನೋ ಬ್ಯಾಗು, ಮತ್ತೆ 1 ಅವರ್ ಹೋಗಬೇಕು, ಶಾಪಿಂಗ್ ಮಾಡಿರೋದೆಲ್ಲ ಅದರೊಳಗಡೆ. Turn right onto Pipalli Yaganti Banaganapalle Road, Yaganti Road. ಏನೋ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಎಷ್ಟು ಗೊತ್ತಾ ಟೈಮು, ಸೂರ್ಯ ಮುಳುಗೋ ಟೈಮ್ ಆಗಿದೆ, 5 ಗಂಟೆ. ಸ್ಟಿಲ್ ಇನ್ನೂ ಯಾಗಂಟಿಲೇ ಇದ್ದೀವಿ. 1 ಗಂಟೆಗೆ ಎಕ್ಸಾಕ್ಟಾಗಿ ಯಾಗಂಟಿಯಿಂದ ಹೊರಗಡೆ ಬಂದಿದ್ವಿ. ಊಟನೂ ಮುಗಿಸ್ಬಿಟ್ಟಿದ್ವಿ. ಮತ್ತೆ 1:15ಗೆಲ್ಲ ಹೊರಟು ಬಿಟ್ರೆ ಆಲ್ಮೋಸ್ಟ್ ಒಂದು 5:15ಗೆಲ್ಲ ಅರ್ಧ ದಾರಿ ತಲುಪಿರೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಹೇಳಿದ್ನಲ್ಲ, ಮಹಾನಂದಿಲಿ ಬ್ಯಾಗ್ ಮರ್ತು, ಮತ್ತು ಮಹಾನಂದಿಗೆ ಹೋಗಿ ಅಲ್ಲಿ ಬ್ಯಾಗ್ ಸಿಕ್ತು ಸದ್ಯಕ್ಕೆ, ಎತ್ಕೊಂಡು ಮತ್ತೆ ರಿಟರ್ನ್ ಯಾಗಂಟಿ ಮೇಲೆ ಬರಬೇಕಾಯ್ತು. ಮಧ್ಯೆ ಎಲ್ಲೂ ರೋಡ್ ಇಲ್ಲ ಹೋಗೋಕ್ಕೆ, ಇದ್ರ ಮೇಲೇ ಹೋಗಬೇಕು. ಮತ್ತೆ ರಿಟರ್ನ್ ಇಲ್ಲಿಗೆ ಬಂದು, ಇಲ್ಲಿ ಬೇರೆ ರೋಡ್ ಕನ್ಸ್ಟ್ರಕ್ಷನ್ ಆಗಿ ಇಲ್ಲೊಬ್ಬ ಫೋನ್ ಹಿಡ್ಕೊಂಡು ನಿಂತ್ಕೊತಾ ಇದ್ದ, ಗೂಬೆ ನನ್ನ ಮಕ್ಕಳು. 1 ಮುಕ್ಕಾಲು ಗಂಟೆ ಇಲ್ಲೇ ವೇಸ್ಟ್ ಆಯಿತು. ಸೊ ಇವಾಗ ನೋಡಿ, ಈಗ ಯಾಗಂಟಿ ಬಿಡ್ತಾ ಇದ್ದೀವಿ. 1 ಗಂಟೆಲಿ ಬಿಡಬೇಕಾಗಿರೋ ಯಾಗಂಟಿನ ಇವಾಗ 5 ಗಂಟೆಲಿ ಬಿಡ್ತಾ ಇದ್ದೀವಿ. ಏನೋ ನಾವು ಮಧ್ಯರಾತ್ರಿಲೇ ಟ್ರಾವೆಲ್ ಮಾಡಬೇಕು ಅಂತ ಹಣೆಲ್ ಬರೆದ್ಬಿಟ್ಟಿದೆ ಅನಿಸುತ್ತೆ. ಹೋಗ್ತಾ ಇದ್ದೀವಿ. ನಾವು ಯಾಗಂಟಿಗೆ ಹೋಗಿ ರೀಚ್ ಆಗೋ 1 ಕಿಲೋಮೀಟ್ರ್ ಹಿಂದೆನೇ ನಿಮಗೆ ರೈಟ್ ಸೈಡ್ಗೆ ಒಂದು ಅರುಂಧತಿ ಹೌಸ್ ಥರ ಸಿಗುತ್ತೆ. ಅಲ್ಲಿ ಅರುಂಧತಿಗೆ ಸಂಬಂಧಪಟ್ಟು ಶೂಟಿಂಗು ಅಲ್ಲಿ ನಡೆದಿದೆ. ಅಲ್ಲಿ ಎಲ್ಲ ಹೋಗಿ ನಾವು ನೋಡ್ಬೋದಿತ್ತು. ಒಳಗಡೆ ನೋಡೋಕೆ ಅಲೋ ಕೂಡ ಇದೆ, ಬಟ್ ಆದರೆ ನಮಗೆ ಟೈಮ್ ಇರಲಿಲ್ಲ. ಜೊತೆಗೆ ನಮಗೆ ಬ್ಯಾಗ್ ಕಳೆದೋಗಿ ಟೆನ್ಷನಲ್ಲಿ ಎಲ್ಲ ನಾವು ಅದನ್ನ ವೀಡಿಯೋ ತೊಗೊಳಕ್ಕೂ ಆಗಲಿಲ್ಲ. ಅಟ್ಲೀಸ್ಟ್ ಟೆನ್ಷನಲ್ಲಿ ಸುಮ್ಮನೆ ಬಂದುಬಿಟ್ವಿ. ಸೊ ನೀವು ಹೋದರೆ ರಾವಲ್ಕೊಂಡ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನ ಬರೆದಂಥವ್ರು ಹೋಗಿ ಕೂತ್ಕೊಂಡು ಅಲ್ಲಿ ಕಾಲಜ್ಞಾನ ಬರೆದಿರೋದು. ಆ ಒಂದು ಗುಹೆನ ಮಿಸ್ ಮಾಡಿದೆ ನೋಡಿ ಯಾಗಂಟಿಗೆ ಹೋದಾಗ. ಜೊತೆಗೆ ಇದೊಂದು ಅರುಂಧತಿ ಶೂಟಿಂಗ್ ಹೌಸು ತುಂಬ ಚೆನ್ನಾಗಿದೆ. ನಾನು ಬೇರೆ ವೀಡಿಯೋದಲ್ಲಿ ನೋಡಿದೆ, ಇವಾಗ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಅಂದರೆ ಅದ್ರ ಮುಂದೆನೇ ಹೋಗಿದ್ದೀವಿ, ನೋಡೋಕ್ಕಾಗಲಿಲ್ಲ. ಸೊ ಅವೆರಡು ಪ್ಲೇಸ್ನ ನೀವು ಕವರ್ ಮಾಡಿ ಅಲ್ಲಿ ಹೋದಾಗ ಯಾಗಂಟಿಗೆ. ಹಾಗೆ ನಾವು ಈ ಟ್ರಿಪ್ನಲ್ಲಿ ಮಿಸ್ ಮಾಡ್ಕೊಂಡಂತಹ ಪ್ಲೇಸ್ಗಳು ತುಂಬಾ ಇದೆ. ಹೇಳಬೇಕು ಅಂತ ಹೇಳಿದ್ರೆ, ನಾವು ಶ್ರೀಶೈಲದಲ್ಲಿ ಇಷ್ಟಕಾಮೇಶ್ವರಿ ದೇವಸ್ಥಾನ ನೋಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದೊಂದು ಟಿಕೆಟು, ಅದು ಅಕ್ಕಮಹಾದೇವಿ ಗುಹೆ ಥರನೇ 6 ಗಂಟೆಗೆ ತೊಗೋಬೇಕಿತ್ತು ಅಂತ ಗೊತ್ತಾಯಿತು. ಸೊ ಅದೊಂದು ಸ್ಕಿಪ್ ಮಾಡಿದ್ವಿ. ಆಹೋಬಿಲಮ್ಗೆ ಹೋಗಿ ಅಲ್ಲಿ ಜೀಪ್ನಲ್ಲಿ ಒಂದು 15 ಕಿಲೋಮೀಟ್ರ್ ಸುತ್ತಕೊಂಡು ಇನ್ನೊಂದು 3 ನರಸಿಂಹಗಳು ನೋಡಬೇಕಿತ್ತು. ಅದನ್ನು ಸ್ಕಿಪ್ ಮಾಡ್ಕೊಂಡ್ವಿ. ಯಾಕಂದರೆ ನಲ್ಲಮಲ್ಲ ಫಾರೆಸ್ಟ್ಗೆ ಶ್ರೀಶೈಲಾಗೆ ಎಂಟರ್ ಆಗಬೇಕಿತ್ತು. ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡ್ವಿ. ಆಮೇಲೆ ವಾಲ್ಮೀಕಿ ಗುಹೆಗಳು ಅಂತ ಯಾಗಂಟಿಯಿಂದ ಅಲ್ಪ ಸ್ವಲ್ಪದಲ್ಲಿತ್ತು, ಅದನ್ನು ನೋಡಬೇಕು ಅಂದ್ಕೊಂಡ್ವಿ. ಅದು ಸ್ಕಿಪ್ ಆಯಿತು ಈ ಬ್ಯಾಗ್ ಮರ್ತೋಗಿರೋದ್ರಿಂದ. ಹಾಗೆಯೇ ಜೋಗುಳಾಂಬ ದೇವಸ್ಥಾನ, ಅದು ಶ್ರೀಶೈಲದಿಂದ ರಿಟರ್ನ್ ಮಂತ್ರಾಲಯಕ್ಕೆ ಬರುವಾಗ ಮಧ್ಯದಲ್ಲಿ ಸಿಗುತ್ತೆ. ಆ ಜೋಗುಳಾಂಬ ಒಂದು ನಮ್ಗೆ ನೆನಪೇ ಬರಲಿಲ್ಲ. ಅಂದಿವೇ ನೋಡ್ಕೊಂಡು ಬರ್ಬೋದಿತ್ತು, ನೆನಪು ಬರಲಿಲ್ಲ ನನಗೆ, ಅದೊಂದು ಮಿಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇದೆಲ್ಲ ಮುಗಿಸ್ಕೊಂಡು ಅಂದಿವೇ ಬೆಂಗಳೂರಿಗೆ ಬರುವಾಗ ನಾವು ಮಂತ್ರಾಲಯಕ್ಕೆ ಹೋಗಿ, ಮಂತ್ರಾಲಯದಿಂದ ನೆಕ್ಸ್ಟು ಲೇಪಾಕ್ಷಿಗೆ ಬೆಂಗಳೂರಿಗೆ ಬರ್ತಾ ಲೇಪಾಕ್ಷಿ ನೋಡಿಕೊಂಡು ಬೆಂಗಳೂರಿಗೆ ಬರಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. 3 ದಿನ ಪ್ಲ್ಯಾನ್ ಇದ್ದಿದ್ದನ್ನು 4 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ವಿ. 4 ದಿನ ಎಕ್ಸ್ಟೆಂಡ್ ಮಾಡಿದ್ರೂ ನಮಗೆ ಮಂತ್ರಾಲಯ ರೀಚ್ ಮಾಡ್ಸೋಕ್ಕೆ ಆಗಲಿಲ್ಲ. ಸೊ ಕಾರಣಾಂತರದಿಂದ ಹಾಗಾಗಿ ನಾವು ರಿಟರ್ನು ಹಿಂದೆ ಬಂದ್ವಿ. ಬರ್ತಾ ಜರ್ನಿ ಮಾಡಿ ಸಾಕಾಗೋಗಿತ್ತು ನನ್ನ ಹಸ್ಬೆಂಡ್ಗೆ. ಅದಕ್ಕೆ ಅಲ್ಲಲ್ಲೇ ಟ್ರಾವೆಲ್ ಬ್ರೇಕ್ ತೊಗೋತಾ ಇದ್ರು. ಈ ಥರ ಏನಾದ್ರು ತಿನ್ನೋದು, ಮುಂದೆ ಹೋಗೋದು, ಹೀಗೆ ಮಾಡ್ತಾಯಿದ್ವಿ. ಟೈಮ್ ಬಂದು 12:15 ಆಗಿದೆ. ಮಂಗಳವಾರ ನೈಟ್ 12:15. ಅದು ಜನ ನೋಡಿ, ಏರ್ಪೋರ್ಟಿಂದ ಬರೋ ಜನ ಹೆಂಗಿದ್ದಾರೆ, ಯಪ್ಪ ದೇವ್ರೆ, ತಲೆನೇ ಕೆಟ್ಟೋಗ್ತಾ ಇದೆ. ನಿದ್ದೆ ತೂಕಡಿಸ್ತಾ ಇದೆ. ಫೈನಲಿ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ನೋಡಿ. ಲಾಲ್ಬಾಗ್ ಹತ್ರ ಇದ್ದೀವಿ ಇವಾಗ. ಮೇಲ್ಗಡೆ ಹೋಗಿ ನಾವು ಆಫೀಸ್ ಅಂತ ಇದ್ದೇನೆ, ಮನೆಗೆ ಹೋಗಿ ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ. 1 ಗಂಟೆಗೆ ಬಂದು ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಮಧ್ಯಾಹ್ನ 1 ಗಂಟೆಗೆ ಹೊರಟು 11 ಗಂಟೆಗೆ ಬಂದು ರೀಚ್ ಆಗಬೇಕಾಗಿರೋರು ಅಲ್ಲಿಂದ 5 ಗಂಟೆಗೆ ಹೊರಟು, ಹೆಚ್ಚು ಕಡಿಮೆ 5 ಗಂಟೆ ಆಗಿತ್ತು. ಒಂದು 2-3 ಕಡೆ ಅನ್ನೆಸರಿಯಾಗಿ ಸುಮ್ಮನೆ ಹೋಟೆಲ್ಲು ಅದು ಇದು ಅಂತ ನಿಂತ್ಕೊಬಿಟ್ವಿ. ಅವ್ರು ಕೊಡೋದು ಲೇಟ್ ಮಾಡಿದ್ರು, ಹಂಗೆಲ್ಲ ಮಾಡಿ ಸ್ವಲ್ಪ ಲೇಟ್ ಆಗೋಯ್ತು. ಅದು ಬಿಟ್ಟರೆ ಪಾಪ ಫಾಸ್ಟಾಗಿ ಹೊಡ್ಕೊಬಂದಿದ್ದಾರೆ. 1 ಗಂಟೆ ಆಗಿತ್ತು ನೋಡಿ. 5 ಗಂಟೆ ಬಿಟ್ಟಿದ್ದಕ್ಕೆ 1 ಗಂಟೆಗೆ ಬಂದಿದ್ದೀವಿ, ಮಧ್ಯರಾತ್ರಿ 1 ಗಂಟೆಗೆ. ಸೊ ಟೈಮು ನಾನು ಹೇಳ್ದಂಗೆ ಮಲ್ಕೊಳ್ಳೋಂಗೆ ಮನೆಗೆ ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ ಅಂದಿದ್ದೆ. 12:15 ಸ್ವಲ್ಪ ಫಾಸ್ಟ್ ಇದೆ. 12:15ಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ಸಿಕ್ಕಿದ್ದೆಲ್ಲ ತೆಗೆದು ಇಡ್ತಾಯಿದ್ದೀವಿ. ಅಲ್ಲಿಂದ ನಡ್ಕೊಂಡು ಬಂದು ಪಾಪ ಇಲ್ಲಿ ಮಲಗಿದೆ. ಮನೆಗೆ ಬಂದು ರೀಚ್ ಆದ್ವಿ ಫೈನಲಿ ಸೇಫಾಗಿ.
ಸೊ ಎಲ್ಲ ಸೇಫಾಗಿ ಮನೆಗೆ ಬಂದು ರೀಚ್ ಆದ್ವಿ ಅಂತಿದ್ವಿ. ಬಟ್ ಬುಧವಾರ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಫಿಲಮ್ ಆ್ಯಕ್ಟರ್ ದಿಲೀಪ್ ರಾಜ್ ಸರ್ ಅವ್ರು ನಮ್ಗೆ 10 ವರ್ಷದಿಂದ ಪರಿಚಯ. ಅವ್ರು ತಿರೋಗಿದ್ರು. ಇನ್ನೊಬ್ಬರು ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆ ಇದ್ದಾರಲ್ಲ ಅವರ ಊರ್ಗಿತ್ತಿ, ಅವರು ಕೂಡ ಕ್ಯಾನ್ಸರಿಂದ ಒಂದೇ ದಿನ ಹೋದ್ವಿ ನಾವು ಚಿಕ್ಕತ್ತೆನ. ಬೇಜಾರ ಯಾವ ವಿಡಿಯೋ ಮಾಡೋ ಅಷ್ಟು ಸಖತ್ ಬೇಜಾರಾಯಿತು. ದಿಲೀಪ್ ಈ ಕಡೆ ಅದೇ ದಿನ ನಮ್ಮ ಚಿಕ್ಕತ್ತೆ ಕೂಡ ಹೋಗಿದ್ದಾರೆ. ಹೋಗೋ ಅಂಥ ವಯಸ್ಸಲ್ವೇ ಅಲ್ಲ ಇಬ್ಬರದೂ ಕೂಡ. ಏನು ಮಾಡೋದು, ಸಖತ್ ಬೇಜಾರಾಯಿತು.